ನಮಸ್ಕಾರ ಅನ್ಕೊಂಡಿವ ಎಲ್ರಿಗೂ. ನೀವು ನಮ್ಮ ಕೊಡೈಕೆನಾಲ್ ರೈಡಲ್ಲಿ ಈ RX 135 5 ಸ್ಪೀಡ್ ಗಾಡಿನ ಇನ್ನೊಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡಿರ್ತೀರ. ಬನ್ನಿ ಇವಾಗ ರೈಡ್ ಮಾಡಿ ನೋಡೋಣ. ಈ ಗಾಡಿ ಸ್ಪೆಷಾಲಿಟಿ ಏನಪ್ಪ ಅಂದರೆ, ಫಸ್ಟ್ ಆಫ್ ಆಲ್ 5 ಸ್ಪೀಡು, ಬಟ್ ಇರೋದು RX ಕಿಂಗ್ದು ಇಂಜಿನ್ ಬ್ಲಾಕು. ಬೋರ್ ಯಾವ್ದು ಗೊತ್ತಾ, ಇಂಪೋರ್ಟೆಡ್ Y1 ಕಂಪ್ಲೀಟ್ ಇಂಜಿನ್ ಸೆಟ್ಟೇ ಇಂಪೋರ್ಟ್ ಮಾಡಿಸಿರೋದು. ಅದ್ರ ಜೊತೆಗೆ M130mm ಪರ್ಫಾರ್ಮೆನ್ಸ್ ಕಾರ್ಬ್ರೇಟರ್ ಇದೆ, ಪರ್ಫಾರ್ಮೆನ್ಸ್ ಸೈಲೆನ್ಸರ್ ಇದೆ. ಇದು ಕ್ಯಾಲ್ಕುಲೇಟೆಡ್ ಕಸ್ಟಮ್ ಮೇಡ್ ಇನ್ಬಿಲ್ಟ್ ಸೈಲೆನ್ಸರ್. ಪರ್ಫಾರ್ಮೆನ್ಸ್ ಹೆಂಗಿದೆ ನೋಡೋಣ ಬನ್ನಿ. ಇಷ್ಟೊತ್ತು ನನ್ನ ಗಾಡೀಲಿ ಕೇಳಿಸ್ಕೊಂಡಿರ್ತೀರಲ್ಲ, ಸೌಂಡ್ ಹೆಂಗಿತ್ತು, ಪಿಕಪ್ ಹೆಂಗಿತ್ತು ನೋಡಿದ್ದೀರಾ. ಈಗ RX ಕಿಂಗ್ ಕದರ್ ಏನು ಅಂತ ನೋಡ್ತೀರಾ. ಬರೀ ಥ್ರಾಟಲ್ ರೈಸ್ ಮಾಡೋದ್ರಲ್ಲೇ ಗೊತ್ತಾಗ್ಬಿಡುತ್ತೆ ಎಷ್ಟು ರೆಸ್ಪಾನ್ಸಿವ್ ಆಗಿದೆ ಅಂತ. ಯಾಕಂದರೆ ನನ್ನ ಗಾಡಿ ಇಷ್ಟು ರೆಸ್ಪಾಂಡ್ ಮಾಡಲ್ಲ, ಅದು ಸೆಕೆಂಡ್ ಗೇರಲ್ಲೇ ಹಂಗೆ ರೆಸ್ಪಾಂಡ್ ಮಾಡ್ತಾ ಇದೆ. ಇದು RX ಕಿಂಗ್ದೇ ಮಿರರ್ ಕೂಡ, ಆ್ಯಂಡ್ ಕ್ವಿಕ್ ಥ್ರಾಟಲ್ ಇದೆ. ಬರ್ರ ಅಂತ ಹೇಳ್ಕೊಂಡು ಹೋಗ್ಬಿಡುತ್ತೆ. ನೋಡ ಹೌಪ್ಪ, ಸೆಕೆಂಡ್ ಗೇರಲ್ಲಿ ಇತ್ತು, ಫಸ್ಟ್ ಗೇರ್ಗೆ ಹಾಕ್ತೀನಿ ನೋಡಿ ಈಗ. ಓ ಗುರು, 4 ಸೆಕೆಂಡ್ಗೆ 80 ಹೊಟ್ಟೈತಲ್ಲ ಗುರು. ನನ್ನ ಗಾಡಿ ಏನೂ ಇಲ್ಲ ಬಿಡಿ ಇದ್ರ ಮುಂದೆ. ಓಹ್ ಸಖತ್ತಾಗಿದೆ ಗುರು. ಇದು ಬ್ಯಾಕ್ ಬ್ರೇಕ್ ಸ್ವಲ್ಪ ಕಮ್ಮಿ ಇದೆ. ಕಂಫರ್ಟ್ ಮಾತ್ರ ಸಖತ್ತಾಗಿದೆ. ಝಡ್ಡು ಒಂದು ಸ್ವಲ್ಪ ಒಳಗಡೆ ಹಿಂಗೆ ಕೂತ್ಕೋತೀವಿ. RX ಸೀಟಿಂಗ್ ಸ್ಟೈಲಿಂಗೇ ಬೇರೆ. ಕಣ್ಣು ಮುಚ್ಚಿ ಕಣ್ಣು ಬಿಡೋಷ್ಟಲ್ಲಿ ಹೋಗ್ಬಿಡುತ್ತೆ ಗುರು. ಯಪ್ಪ, ಪವರ್ ಅಂದರೆ ಇದು. ಈಗ ನನಗೆ ಅನಿಸ್ತೈತೆ, ನಾನು ಯಾಕೆ ಇಷ್ಟು ಪವರ್ ಇಟ್ಕೋಬಾರ್ದು ಅಂತ. ಮಸ್ತ್ ಇದೆ ನೋಡಿ. ಮಿರರಲ್ಲಿ ವೈಬ್ರೇಷನ್ ಇಲ್ಲ, ಗಾಡಿನೂ ವೈಬ್ರೇಟ್ ಆಗಲ್ಲ. ಥ್ರಾಟಲ್ಲು ಸುಮ್ಮನೆ ಒಂಚೂರು ಟಚ್ ಮಾಡಿದ್ರೆ ಸಾಕು, ಕಿತ್ಕೊಂಡು ಹಾರ್ಬಿಡುತ್ತೆ. ಇದನ್ನ ಕ್ವಿಕ್ ಥ್ರಾಟಲ್ ಅಂತಾರೆ. ಈ ಥರ ವೈರ್ ಬಂದಿದ್ರೆ ಕ್ವಿಕ್ ಥ್ರಾಟಲ್ ಹಾಕಿರ್ತಾರೆ. ಬಟ್ ಏನಂದರೆ ಇನಿಷಿಯಲಲ್ಲಿ ತುಂಬ ಇರುತ್ತೆ. ಗಾಡೀಲಿ ದಮ್ಮಿದ್ರೆ ಮಾತ್ರ ಅದು ಟಾಪ್ ಎಂಡಲ್ಲೂ ಚೆನ್ನಾಗಿ ಕಿತ್ಕೊಂಡು ಹೋಗೋದು. ಇಲ್ಲ ಅಂದರೆ ಇನಿಷಿಯಲ್ ಫುಲ್ ಹೊಡೆದ್ಬಿಟ್ಟು ಬಿಟ್ಬಿಡುತ್ತೆ. ನನ್ನ ಗಾಡಿ 30,000 ಕೊಟ್ಟಿರೋದು. ಅಯ್ಯಪ್ಪ, ಕಳೆದೋಗ್ಬಿಟ್ಟೆ ಗುರು ಈ ಗಾಡಿ ಓಡಿಸಿ. ಇಷ್ಟು ದಿವಸ ಈ ಥರ ಮಜಾ ಮಾಡ್ತಾವ್ರೆ ಈ ಗಾಡಿನ ಅಂತ ಗೊತ್ತಿರಲಿಲ್ಲ ನನಗೆ. ಸುಮ್ಮನೆ ಹಿಂಗೆ ಬಿಟ್ಬಿಟ್ಟು ಹಿಂಗೆ ಕೊಟ್ಟರೆ ಹಂಗೆ ನುಗ್ತೈತೆ. ಸ್ವಲ್ಪ ಸ್ಮೋಕ್ ಇನ್ನು ನೋಡಿ ಹೆಂಗೆ ಕಾಣ್ತಾಳೆ ಅಂತ. ಹೇಗಿದೆ ಸ್ನೇಹಿತರೆ, ಗೇರ್ ಟು ಗೇರ್ ಎಲ್ಲ ಆಮೇಲೆ ಹೊಡಿತೀನಿ. ರೆಸ್ಪಾನ್ಸ್ ಮಾತ್ರ ಸಖತ್ ಫಾಸ್ಟ್ ಇದೆ. ಆಮೇಲೆ ಇಂಜಿನ್ ಎಷ್ಟು ಕ್ಲೀನಾಗಿ ಕೂತಿದೆ ಅಂದರೆ, ಪ್ರತಿಯೊಂದು ಪಾರ್ಟು ಚೆನ್ನಾಗಿ ಕನೆಕ್ಟೆಡ್ ಅಂತ. ನಿಮಗೆ ಐಡಲಲ್ಲಿ ಸುಮ್ಮನೆ ಹಿಂಗೆ ರೈಸ್ ಮಾಡ್ತಿರಲ್ಲ, ಅದ್ರ ರೆಸ್ಪಾನ್ಸಲ್ಲೇ ಗೊತ್ತಾಗ್ಬಿಡುತ್ತೆ. ಇದನ್ನು ಅಪ್ಪಿ ಹೊಸ ನೂಬ್ಗಳು ಕೊಟ್ಟರೆ ಗಿಂಗ್ ಅಂತ ರೈಸ್ ಮಾಡಿ ಮುಂದೆ ಹೋಗಿ ದಬಾಕೊಂಡ್ಬಿಡ್ತಾರೆ, ಹಂಗೈತೆ. ಈಗ ರೈಸ್ ಮಾಡ್ತಾ ಇಲ್ಲ, ನಾನು ಎಕ್ಸಾಂಪಲ್ಗೆ ಹೇಳಿದೆ ಅಷ್ಟೇ. ಬನ್ನಿ ಹೋಗೋಣ. $120 ಎಲ್ಲ ಈಸಿ ಪೀಸಿ ತಿಂದಾಕ್ಬಿಡುತ್ತೆ. ಥ್ರಾಟಲ್ ಸುಮ್ಮನೆ ಇಟ್ಕೊಂಡಿದ್ದೀನಿ ಅಷ್ಟೇ ಗುರು, ಎಳ್ಕೊಂಡು ಹೋಗ್ತಾ ಇದೆ. ಚೆನ್ನಾಗಿದೆ ಚೆನ್ನಾಗಿದೆ ಚೆನ್ನಾಗಿದೆ. ನಾವಿಲ್ಲಿ ರೇಸ್ ಮಾಡಿಕೊಂಡು
ಅಥವಾ ನಮ್ಮ ಗಾಡಿಗೆ ನಾವೇ ಕಾಂಪಿಟೇಷನ್ ಕೊಟ್ಕೊಂಡು ಎಗರಾಡಕ್ಕಂತೂ ಬಂದಿಲ್ಲ. ಬಂದಿರೋದೇ ರೈಡ್ ಎಂಜಾಯ್ ಮಾಡೋಕ್ಕೆ. ನಿಮಗೆ ಫೀಲಿಂಗ್ ಮಾತ್ರ ಹೇಳ್ತಾ ಇದ್ದೀನಿ, ಇನ್ಮೇಲೆ ರೈಡ್ನ ಎಂಜಾಯ್ ಮಾಡ್ತೀವಿ, ನೀವು ಎಂಜಾಯ್ ಮಾಡಿ. ಈ ಗಾಡಿ ಇಷ್ಟ ಆಗಿದ್ರೆ ನಿಮ್ಗೇನು ಇಷ್ಟ ಆಯಿತು ಕಮೆಂಟ್ ಮಾಡಿ. ಗಾಡಿ ಕಲರ್ ಆಗಿರ್ಬೋದು, ಮಿರರ್ ಆಗಿರ್ಬೋದು, ಪಿಕಪ್ ಆಗಿರ್ಬೋದು, ಸೌಂಡ್ ಆಗಿರ್ಬೋದು, ಏನಾದರೂ ಸರಿ, ಏನು ಇಷ್ಟ ಆಯ್ತ್ರಪ್ಪ ತಿಳಿಸಿ 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 ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸ್ಮೋಕೆ ಸ್ಮೋಕೆ ಹೊಳಿತಾವಳೆ ಸ್ಮೋಕಿ, ಖುಷಿ ಆಗ್ತೈತೆ. ಸ್ಮೋಕಿ ಹೋಗೋದನ್ನ ನೋಡೇ ಇರಲಿಲ್ಲ ನಾನು. ಒಳ್ಳೆ ನೆನ್ನೆ ಮೊನ್ನೆ ಬಂದಿರೋ ಬೈಕ್ ಬ್ರೇಕ್ ಥರ ಐತೆ ಗುರು, ಚಕ್ ಅಂತ ನಿಲ್ಲುತ್ತೆ ಗಾಡಿ. ಪಟಾಕಿ ಹೊಡಿತೈತೆ, ಸೈಲೆಂಟಾಗಿ ಹೋದ್ರು ಬಡ್ 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 ಅಂತ ಐತೆ ಲೈಟಾಗಿ. ಈಸಿ ಪೀಸಿ ಅಂದಾಗೆ ಟಾಪ್ ಸ್ಪೀಡು 170 ಹೋಗೈತಂತಪ್ಪ ಇದು. ಈ RPM ಮೀಟ್ರ್ ಆವಾಗಲೇ ಮುರಿದೋಗ್ಬಿಟ್ಟಿದೆ. ನಾವು ಮಾತಾಡ್ಕೋತಾ ಇದ್ವಿ ಮೋಸ್ಟ್ಲಿ ಇದು 10,000 RPM ದಾಟಿ ಇನ್ನೂ ಒಂದು ರೌಂಡ್ ಹೋಗಕ್ಕೆ ಹೋಗಿ ಮುರಿದೋಗಿರ್ಬೋದು ಅಂತ. ಅಷ್ಟು ಪವರ್ ಇದೆ ಗಾಡೀಲಿ. ಕೆಲವ್ರು ಹೇಳ್ತಾರೆ RX ಸುಮ್ಮನೆ ಶೋಕಿಗೆ ಗುರು, ಅದರಲ್ಲಿ ಏನು ಅಂಥ ದಮ್ಮಿಲ್ಲ, ಈಗಿನ R15 ಈಗಿನ NSಗೆಲ್ಲ ಕಂಪೇರ್ ಮಾಡಬೇಡ ಅಂತ. ತಗೊಂಬಾರಪ್ಪ, ಅದು ಯಾವ ಗಾಡಿ ತಗೊಂಬರ್ತೀಯ ಈ RX ಮುಂದೆ, RX ಕಿಂಗ್ ಇಂಜಿನ್ ಇದೆ ಅಂತ ಹೇಳ್ಬಿಟ್ಟು ಯಾರಿಗಾದ್ರು ತಗೊಂಬ, ಅದ್ರ ಬಗ್ಗೆ ಆಮೇಲೆ ಗೊತ್ತಾಗುತ್ತೆ. ನ್ಯಾಷನಲ್ ಹೈವೇಗೆ ಹೋಗ್ಬೇಕಂತೆ. ಇಲ್ಲಿ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರುತ್ತೆ ರೋಡು. ಗೆಟ್ ರೆಡಿ ಅಭಿಷೇಕ್. ಬಂದ್ರಪ್ಪ ಗಾಡಿನ ಈಗ ಟೆಸ್ಟ್ ಮಾಡೋಣ ಟು ದ ಫುಲ್ಲೆಸ್ಟ್. ಬಟ್ ಏನು ಮಾಡೋದು, ಈ ಬ್ರಿಡ್ಜು ಸ್ವಲ್ಪ ಹಳ್ಳದಿನೇ ಇದೆ. ಈ ಸ್ಟ್ರೆಚ್ಚು ಸಖತ್ತಾಗಿತ್ತು, ಬಟ್ ವಿಡಿಯೋ ಲೇಟಾಗಿ ಸ್ಟಾರ್ಟ್ ಮಾಡಿದೆ. ರಿಸರ್ವ್ ಬಿತ್ತು ಗಾಡಿ. ಸ್ಟಾರ್ಟ್ ಮಾಡಿ ನೋಡೋಣ ಮತ್ತೆ ಈಗ. ರಿಸರ್ವ್ 6158. ಎರಡೂ ಗಾಡಿನ ಆಲ್ಮೋಸ್ಟ್ ಫುಲ್ ಮಾಡಿಸಿದ್ವಿ. ಈ ಗಾಡಿನ ಫಸ್ಟ್ ರಿಸರ್ವ್ ಬಿದ್ದಿದ್ದು. ಸ್ಮೋಕಿ ಇನ್ನೂ ಓಡ್ತಾ ಇದೆ. ಎಷ್ಟು ಕಿಲೋಮೀಟ್ರ್ ಓಡುತ್ತೆ ನೋಡೋಣ ಇರಿ. ಇದು 6158ಗೆ ರಿಸರ್ವ್ ಬಿದ್ದಿದೆ.
ನಾವು ಯಾವ ಗಾಡಿ ಓಡಿಸ್ತಾ ಇರ್ತೀವೋ ಆ ಗಾಡಿ ಸೌಂಡೇ ನಮಗೆ ಜಾಸ್ತಿ ಕೇಳಿಸ್ತಾ ಇರುತ್ತೆ. ಬಟ್ ಕ್ಯಾಮ್ರಲ್ಲಿ ಎದುರುಗಡೆ ಇರೋ ಗಾಡಿ ಕೇಳಿಸುತ್ತೆ, ಅಂದರೆ ಅದ್ರ ಹಿಂದೆಗಡೆ ಸೌಂಡು. ಬಟ್ ಈ ಗಾಡೀಲಿ ಮೋಸ್ಟ್ಲಿ ಇದ್ರದ್ದೇ ಸೌಂಡ್ ಕೇಳಿಸ್ತಾ ಇರುತ್ತೆ, ಯಾಕಂದರೆ ಸ್ಮೋಕಿ ಸೌಂಡು ಸ್ವಲ್ಪ ಮೈಲ್ಡ್ ಆಗಿದೆ ಅದಕ್ಕೆ. ಬಟ್ ನೋಡೋಕ್ಕೆ ಇಷ್ಟು ಸಗದಾಗ ಕಾಣ್ತಾಳೆ ಅಂತ ನನಗೂ ಗೊತ್ತಿರಲಿಲ್ಲ ಗುರು. ನೋಡಿ ಹೆಂಗೆ ಬಿಸಿಲು ಹೊಳಿತಾವಳೆ, ಖುಷಿ ಆಗುತ್ತೆ. ಕ್ರೋಮ್ ಎಲ್ಲ ಶೈನಿಂಗ್ ಇದೆ, ಪೇಂಟು ಹೊಳಿತಾ ಇದೆ, ಸೂಪರ್, ದಿಲ್ ಖುಷ್. ಅಂದ ಹಾಗೆ ಈ ಗಾಡಿಗೆ ಖರ್ಚಾಗಿರುವ ಬೆಲೆ 4.5 ಲಕ್ಷ. ನನ್ನ ಝಡ್ಗೆ ಹತ್ತತ್ರ ಏನಾಗಿದೆಯೋ ಈ ಗಾಡಿಗೂ ಅಷ್ಟೇ ಖರ್ಚಾಗಿದೆ ಗೆಳೆಯರೆ. ಇದಕ್ಕೇನು ಕಮ್ಮಿ ಖರ್ಚು ಮಾಡಿಲ್ಲ ಈ ಪಿಕಪ್ ಬರೋದಕ್ಕೆ. ಸುಮ್ಮನೆ 1.5 ಲಕ್ಷ ಅನ್ಕೋಬೇಡಿ. ನೀವು ತಗೊಳ್ಳೋ ಎಲ್ಲ RXಗೂ 4 ಲಕ್ಷ ಖರ್ಚಾಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಇವರು 3-4 ಸಲ ಅವ್ರ ಟೇಸ್ಟಿಗೆ ತಕ್ಕಂತೆ ಅದು ಇದು ಚೇಂಜ್ ಮಾಡಿ 4.5 ಲಕ್ಷ ಆಗಿದೆ. ನಿಮಗೂ RX ಹುಚ್ಚು ಹಿಡಿಸ್ಕೋಬೇಕು ಅನ್ನೋ ಆಸೆ ಏನಾದ್ರು ಇದ್ದರೆ ಕೈಯಲ್ಲಿ ಮೊದಲು ಕಾಸು ಮಾಡಿಕೊಳ್ಳಿ, ಆಮೇಲೆ ಫೀಲ್ಡ್ಗಿಳಿರಿ. ಇಷ್ಟು ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ